ಗ್ಯಾಸ್ ನೋಡಿ ನಮ್ಮ ತಾಯಿಯವರು ನಮ್ಮ ತಂಗಿಯವರು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗ ರೆಡಿ ಮಾಡ್ತವ್ರೆ ನೋಡಿ. ಈಗ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಅವು ಎಲೆ ದೊಡ್ಡ ದೊಡ್ಡ ಎಲೆ ಹಾಕಿದ್ದಾರೆ. ಪಲಾವ್ ಎಲೆ ರೆಡಿ ಮಾಡ್ಕೊಂಡಿದ್ದಾರೆ. ಪಲಾವ್ ಅಂತ ಸ್ಪೆಷಲು. ಪಲಾವ್ ಯಾವ ರೀತಿ ಅಂತ ಟೇಸ್ಟ್ ಮಾಡಿ ನೋಡೋಣ. ಇನ್ನು ಪಲಾವ್ ಬೇಕಂತ ಸಾಮಗ್ರಿಗಳು ಇದು ಬೀಟ್ರೂಟ್ ಕಾಯಿ, ಬೀಟ್ರೂಟು, ಗಜ್ರಿ, ಆಲೂಗಡ್ಡೆ, ಟಮಾಟಿ, ಪಾಲಕ್, ಸೋಯಾಬೀನ್, ಬೀನ್ಸ್ ಅದ ಸೋಯಾಬೀನ್ ಅಲ್ಲ ಸಾರಿ, ಇದು ಈರುಳ್ಳಿ ಮತ್ತು ಇದು ಏನದು ಬೀಟ್ರೂಟ್. ಗೈಸ್ ಎಲ್ಲ ರೆಡಿ ಮಾಡ್ತಾಯಿದ್ರು ನಮ್ಮ ತಂಗಿಯವರು. ನೋಡಿ ಗ್ಯಾಸ್ ಈಗ ರೆಡಿ ಮಾಡ್ತಾರೆ ನಮ್ಮ ತಂಗಿ. ಪಲಾವ್ ಯಾವ ರೀತಿ ಇರುತ್ತೆ ಅಂತ ಆಮೇಲೆ ಏನೇನು ಹಾಕ್ತಾರೆ ನೋಡಿ. ಬೀಟ್ರೋಟ್ ಹಾಕಿದ್ದಾರೆ, ಬೀಟ್ರೋಟ್ ಮತ್ತು ಈರುಳ್ಳಿ. ಗ್ಯಾಸ್ ನಮ್ಮ ತಂಗಿಗೆ ಮಾತು ಬರೋಲ್ಲ, ನಾವು ಯಾವ ಮಜಾ ಮಾಡ್ಕೋಬೋದು, ಅದಕ್ಕೆಲ್ಲ ಅನೌನ್ಸ್ಮೆಂಟ್ ನಾನೇ ಮಾಡ್ತಾ ಇರೋದು ನೋಡಿ. ಬೀಟ್ರೋಟ್ ಹಾಕಿದ್ದಾರೆ, ಈರುಳ್ಳಿ ಮತ್ತು ಬೀಟ್ರೋಟ್. ಮತ್ತು ಈಗ ನೋಡಿ ಅವ್ರು ಸ್ವಲ್ಪ ಬೆಂದಬೇಕಂತೆ. ಅದು ಬೆಂದು ಆಮೇಲೆ ಇದನ್ನು ಇದನ್ನು ಮಿಕ್ಸ್ ಮಾಡ್ಕೊತಾವೆ. ಮತ್ತು ಇದು ಬೀನ್ಸು, ಅದು ಟಮಾಟಿ, ಆಲೂಗಡ್ಡೆ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಅದನ್ನು ಹಾಕಿದ್ದಾರೆ. ಆಮೇಲೆ ಇದನ್ನು ನೋಡಿ ಇದನ್ನು ಹಾಕ್ದವಳು. ಈಗ ಎಲ್ಲ ತೊಳೆದು ಹಾಕಬೇಕು. ಕ್ಲೀನ್ ಮಾಡಿ ಅದನ್ನು ಈಗ ಅದಕ್ಕೆ ಹಾಕ್ತಾಳೆ ನೋಡಿ. ಕ್ಲೀನ್ ಮಾಡ್ತಾರೆ ಈಗ ಹಾಕ್ತಾಳೆ ನೋಡಿ. ನೋಡಿ ಬೀನ್ಸ್ ಬೀನ್ಸು ಮತ್ತು ಗಜ್ರಿ ಅದು ಹಾಕ್ತಾ ಇರೋದು. ಪಲಾವ್ ಟೆಸ್ಟಿಂಗ್ ಹೇಗಿರುತ್ತೆ ಅಂತ ಟೆಸ್ಟ್ ಮಾಡಿ ಹೇಳೋದು ಇವತ್ತು ನಾವು. ಯಾಕಂದರೆ ಇವತ್ತು ಸ್ಪೆಷಲ್ ಡೇ, ಹೋಳಿ ಹಬ್ಬ. ಒಂದು 5-6 ಮಂದಿ ತಿನ್ನೋದು ನಾವು ಪಲಾವ್ ಇರಲಿ. ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಬೆಂದಿದೆ, ಅದು ಸ್ಟಾರ್ಟಿಂಗ್ ಹಾಕಿರೋದು ಬೆಂದಿದೆ. ಈಗ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ಬೆಂಸು ಮತ್ತು ಗಜ್ರಿ. ಈಗ ನೆಕ್ಸ್ಟ್ ಏನು ಮಾಡ್ತಾರೆ ನೋಡೋಣ. ನೆಕ್ಸ್ಟು ಮತ್ತು ಟಮಾಟಿ ಮತ್ತು ಆಲೂಗಡ್ಡೆ ಉಳಿದಿರೋದು. ಉಪ್ಪು ಗ್ಯಾಸ್. ಈಗ ಉಪ್ಪು ನೋಡಿ, ಅರ್ಧ ಚಮಚ ಉಪ್ಪು, ಹಾಕ್ತಾಳೆ. ಅರ್ಧ ಚಮಚ ಅಷ್ಟೇ ಉಪ್ಪು. ಗ್ಯಾಸ್ ಇನ್ನೊಂದು ಸ್ವಲ್ಪ 1 ಸ್ಪೂನ್ ಅಷ್ಟೇ. 1 ಸ್ಪೂನ್ ಉಪ್ಪು, ಫುಲ್ 1 ಸ್ಪೂನ್ ಉಪ್ಪು. ನಮ್ಮ ತಾಯಿಯವರು ಏನೇನೋ ರೆಡಿ ಮಾಡ್ತಾವೆ ಸಾರಿಗೆ ಅಂತ ನೋಡಿ. ಉಪ್ಪು ಹಾಕ್ಬಿಟ್ಟು ಮಿಕ್ಸಿಂಗ್ ಮಾಡ್ತಾವೆ. ಸ್ಪೆಷಲ್ ಇರೋದಂತ ಹೇಗಿರುತ್ತೆ ಅಂತ. ಈಗ ಟಮಾಟೆ ಮತ್ತು ಆಲೂಗಡ್ಡೆ ಈಗ ಬಾಯಲ್ಲಿ ನೀರು ಬರ್ತಾಯಿದೆ. ಅದನ್ನು ನೋಡಿ ಅದನ್ನು ಟೇಸ್ಟ್ ಆದಮೇಲೆ ಇದೆ ಹೇಳಬೇಕು. ಈಗೇನು ಗೊತ್ತಾಗಲ್ಲ ಗೈಸ್. ಎಲ್ಲ ಕ್ಲೀನ್ ಮಾಡಿಕೊಂಡು ನೀರಲ್ಲಿ ಆಮೇಲೆ ಪಲಾವ್ ಇದರಲ್ಲಿ ಹಾಕಬೇಕು ಕುಕ್ಕರಲ್ಲಿ. ನೋಡಿ ಕ್ಲೀನ್ ಮಾಡ್ತಾರೆ. ಇವೆಲ್ಲ ಐಟಮ್ ಹಾಕೊಂಡ್ಮೇಲೆ ರೆಡಿ ಆಗ್ಬೋದು. ಇನ್ನೂ ಕನೆಕ್ಷನ್ ಹೇಳಿಲ್ಲ ನೋಡ. ರೆಡಿ ಆಯಿತು, ಎಲ್ಲ ಕ್ಲೀನ್ ಮಾಡಿಬಿಟ್ಲು. ನಮ್ಮ ತಾಯಿ ಸಾರಿಗೆ ಏನೋ ಮಾಡ್ತಾರೆ. ಏನು ಕಾಯಿ ನಡೆಯೋ ಬರ್ಬೇಕಾಯ್ ಮುಳ್ಗಾಯಿ ಪಲ್ಯ ನಮ್ಮ ತಾಯಿ ರೆಡಿ ಮಾಡ್ತಾಳೆ. ಈಗ ಪಲಾವ್ ನೋಡಿ, ಪಲಾವ್ ರೆಡಿ ಆಗ್ತಾಯಿದೆ. ಮಿಕ್ಸ್ ಮಾಡ್ತಾಳೆ. ಈಗ ಉಪ್ಪು ಮತ್ತು ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡ್ತಾಳೆ. ಅದು ಬೆಂದಬೇಕಂತೆ ಸ್ವಲ್ಪ, ಅದನ್ನೇ ಹೇಳ್ತಾವಳೆ ನಮ್ಮ ಭಾಷೆಯಲ್ಲೇ. ಅವಳಿಗೆ ಮಾತು ಬರಲ್ಲ ಗೈಸ್ ನೋಡಿ. ಈಗ ಅಕ್ಕಿ ಪ್ಯಾಕೆಟ್ ಬಿಡಿಸ್ತಾವಳೆ ಇಷ್ಟೇ. ಡ್ಯಾಡಿ 1 kg ಏನಾಕಿ ಅದ
1 kg ಅಕ್ಕಿ ಇಷ್ಟೊಂದು ಕುಕ್ಕರ್ 10 ಲೀಟರ್ ಕುಕ್ಕರ್ ಅವ ಹೇಳಿ. ಹಾಂ 10 ಲೀಟರ್ ಕುಕ್ಕರಲ್ಲಿ 1 kg ಅಕ್ಕಿ ಹಾಕಿದರೆ ಪಲಾವ್ ಎಷ್ಟು ಮಂದಿ ತಿನ್ಬೋದು ಅಂತೇಳಿ. ಅಕ್ಕಿ ಹಾಕ್ಬಿಡ್ಲು ಅಕ್ಕಿ ಹಾಕ್ಬಿಡ್ಲು ಸೂಪರಾಗಿರ್ಬೋದು ಅಂತೇಳಿ. ಅಕ್ಕಿ ಹೆಸರು ಹೇಳಿ ಹೇಳಿ. ಅಕ್ಕಿ ಯಾವ್ದಿದೆ? ಸೋನಾ ಮಸೂರಿನ ಜೀರಾ ನೋಡಿ ಗೈಸ್, ಜೀರಾ ರೈಸ್ ಇದು ಸಖತ್ತಾಗಿ ತಿಳಿದು ತುಂಬ ಕೈಯಲ್ಲಿ ಹಾಗೆ ಇದು ಮಾಡ್ತಾಯಿದೆ ನೋಡಿ. ನೀರು ಹಾಕಿ ಅದನ್ನು ಕ್ಲೀನಾಗಿ ತೊಳೆದು ಇವನು ಬಂದವನೇ ಸ್ವಲ್ಪ ಇದಿಲ್ಲ, ಇವನು ಹೋಳಿಗಂಡ ಜೀರಾ ಅಕ್ಕಿನ ನಮ್ಮ ತಂಗಿಯವರು ತುಂಬ ಕ್ಲೀನಾಗಿ ತೊಳಿತಾ ಕುಕ್ಕರಲ್ಲಿ ಬೆಂದಿದ್ದು ಅದನ್ನು ಫುಲ್ ಬೆಂದು ಆಮೇಲೆ ಅಕ್ಕಿನ ಕ್ಲೀನಾಗಿ ತೊಳೆದು ಕುಕ್ಕರಲ್ಲಿ ಹಾಕ್ತಾರೆ ಗೈಸ್. ಓಕೆ, ಸ್ವಲ್ಪ ಟೈಮ್ ಕೊಡೋಣ. ಓಕೆ, ಈಗ ರೆಡಿ ಮಾಡ್ತಾಳೆ. ಅದೇನು ಕ್ಲೀನಾಗಿರುತ್ತೆ, ಅದನ್ನೇ ಸ್ವಲ್ಪ ನೀರಲ್ಲಿ ಹಾಕಿ ಸ್ವಲ್ಪ ಕ್ಲೀನ್ ಮಾಡಿ ಹಾಗೆ ಹಾಕೋದು. ನೋಡೋಣ ತಡ್ರಿ ಏನು ಮಾಡ್ತಾರೆ ಅಂತ. ಇನ್ನೊಂದು ಸಲ ತೊಳ್ಕೊಬೇಕು ಅಕ್ಕಿನ ಕ್ಲೀನಾಗಿ ಇನ್ನೊಂದು ಸಲ ಕ್ಲೀನ್ ಮಾಡಿಕೊಂಡು ಈಗ ಸ್ವಲ್ಪ ಹಾಗೆ ನೀರಲ್ಲಿ ಇಡಬೇಕು. ಅಷ್ಟೇ ನೋಡಿ ಬೆಂದಿದೆ ಅಂತ ನೋಡಿದವಳೆ, ಬೆಂದಿದೆ ಅಂತ ನೋಡ್ತಾಳೆ ಎಲ್ಲ ಸ್ವಲ್ಪ. ಹಾಂ ಗೈಸ್, ಬೆಂದಿದೆ, ಇದು ಸ್ವಲ್ಪ ಬೆಂದಿದೆ. ಈಗ ಅರಿಶಿನ ಪುಡಿ ಎಷ್ಟು? 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಅರಿಶಿನ ಪುಡಿ, ಅದನ್ನು ಸ್ವಲ್ಪ 1 ಸ್ಪೂನಿಂದ ಸ್ವಲ್ಪ ಚಮಚೆ ಅರಿಶಿನ ಪುಡಿ. ಮತ್ತು ಈಗ ಖಾರ ಎಷ್ಟು ಹಾಕ್ತಾಳೆ? 1 ವಾಟೆ ಅನ್ನದೊಂದು ವಾಟೆ ಖಾರ, 1 ವಾಟೆ ಖಾರ ನೋಡಿ. ನಮ್ಮ ಮನೆಯಲ್ಲಿ ಪಲಾವ್ ಈ ಥರ ರೆಡಿ ಆಗುತ್ತೆ. ಮತ್ತು ಇನ್ನೊಂದು MTR ಮಸಾಲ ತೆಗೆದು ಹಾಕ್ತಾರೆ. ಈಗ MTR ಮಸಾಲ ಸ್ವಲ್ಪ. ಓಕೆ, ಅದನ್ನು ಸ್ವಲ್ಪ ಇತ್ತು. ನಿಮಗೆ ಬೇಕಾದಷ್ಟು ಗೊತ್ತಾಗುತ್ತಲ್ಲ 10 ಲೀಟ್ರಿಗೆ ಮತ್ತು 1 kg ಅಕ್ಕಿಗೆ ಎಷ್ಟು ಹಾಕ್ಬೇಕಂತೇಳಿ. MTR ಮಸಾಲ ಸ್ವಲ್ಪ ಈ ಥರ ಬೆಂದಬೇಕು. ಎಲ್ಲ ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಯಾವ ರೀತಿ ಆಗಿದೆ ಕರೆಕ್ಟಾಗಿದೆ. ಸಕ್ಕತ್ತಾಗಿ ಬರ್ತಾಯಿದೆ ಅಂತ ನಮ್ಮ ತಂಗಿಯವರು ವಾಸನೆ ಹಿಡಿದು ಸಕ್ಕತ್ತಾಗಿ ಬರ್ತಾಳೆ ಅಂತೇಳಿ ಹೇಳ್ತಾ ಇದ್ದಾಳೆ. ಈಗ ಇದನ್ನು ಟೇಸ್ಟ್ ಮಾಡಿ ಹೇಳಬೇಕು. ಬಾಯಲ್ಲಿ ನೀರು ಬರ್ತಾಯಿದೆ ಗೈಸ್. ನಮ್ಮ ತಂಗಿಯವರು ಯಾವ ರೀತಿ ಮಾಡ್ತಾಳೆ ಅಂತೇಳಿ ಟೇಸ್ಟ್ ಮಾಡಿ ಹೇಳೋಣ. ಈಗ ಬಂದೈತೆ ಅದು ಅಮ್ಮ, ಬಂದೈತೆ ಅದು. ಹಾಂ, ಮಿಕ್ಸ್ ಮಾಡಿದ್ವಿ ಗೈಸ್ ನೋಡಿ. ಈಗ ನಮ್ಮ ತಾಯಿಯವರು ಮಿಕ್ಸ್ ಮಾಡ್ತಾಯಿದ್ದಾರೆ ಅದನ್ನು ಸ್ಟಾರ್ಟಿಂಗಿಗೆ ಅನ್ನ ಬೇಯಿಸಂಗಿಲ್ಲಮ್ಮ. ಹಾಂ, ಅನ್ನ ಬೇಯಿಸಂಗಿಲ್ಲ ನೋಡಿ. ಅವೆಲ್ಲ ಕಾಯಿ ಪಲ್ಯ ಎಲ್ಲ ಬೇಯಿಸ್ಕೊಂಡು ಇದನ್ನು ಅಕ್ಕಿನ ಅದೇ ಕ್ಲೀನಾಗಿ ಮಾಡಿ ಅಕ್ಕಿನ ಹಾಗೆ ಅದರಲ್ಲಿ ಕುಕ್ಕರಲ್ಲಿ ಹಾಕಬೇಕು. ಕುಕ್ಕರಲ್ಲಿ ಹಾಕಿ ಆಮೇಲೆ ಬೇಯಿಸಿಡಬೇಕು ಅನಿಸುತ್ತೆ, ನನಗೂ ಗೊತ್ತಿಲ್ಲ ಗೈಸ್. ನೋಡೋಣ. ಇದೆಲ್ಲ ಕ್ಲೀನಾಗಾಯಿತು. ಯಾವ ರೀತಿ ಆಗುತ್ತೆ ನೋಡೋಣ. ಕ್ಲೀನ್ ಮಾಡಿಬಿಟ್ಲು. ಅಕ್ಕಿ ಚೆನ್ನಾಗಿದೆ, ಅದು ಜೀರಾ ಅಕ್ಕಿ ಅಂತೆ. ಪಲಾವಲ್ಲಿ ನಮ್ಮ ತಾಯಿಯವರು ಸಂತೆ ಹೋದಾಗ ತಗೊಂಬರ್ತಾರೆ ಜೀರಾ ಅಕ್ಕಿ. ನೋಡಿ ಸ್ವಲ್ಪ ಇತ್ತು, ಅದನ್ನು ತೆಗಿತಾವಳೆ. ಯಾವ ರೀತಿ ಬೇಕಂತ ನೋಡೋಣ. ನಮ್ಮ ಊರಲ್ಲಿ ಸ್ವಲ್ಪ ಹೋಳಿ ಇವತ್ತು ತುಂಬ ಸ್ಪೀಡಾಗಿ ಹೋಳಿ ನಡೀತಾ ಇದೆ ನಮ್ಮ ಮನೆಯಲ್ಲಿ. ನಾವು ಮನೆ ಬಿಟ್ಟು ಹೊರಗೆ ಹೋಗಿಲ್ಲ, ಫ್ರೆಂಡ್ ಸರ್ಕಲಲ್ಲಿ ಸುಮ್ಮನೆ ನೋಡಿ. ನೀರು ಎಷ್ಟು ಹಾಕ್ತಾರಂತ ನೋಡಿ. ನೀರು ಎಷ್ಟು? 1 ಲೀಟ್ರ್. 1 ಲೀಟ್ರ್ ಗ್ಯಾಸ್, 1 ಲೀಟ್ರ್ ನೀರಂತೆ. ಎಸ್, 1 ಲೀಟ್ರ್ ನೀರು ಅಂದರೆ ಒಂದು ಬಟ್ಟು ಮುಳುಗಬೇಕಂತೆ ನೀರಲ್ಲಿ ನೋಡಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದಾರೆ. ಆಯ್ತಲ್ವ? ಅದಕ್ಕೆ ಬೇಯಿಸಿಡಬೇಕೀಗ. ರೆಡಿ ಆತಾಗೆ ಹೇಳಿ.
ರೆಡಿ ಆಯ್ತು. ನೆಕ್ಸ್ಟ್ ಒಂದು ಸೀಳ ವಿಸಲ್ ಹೊಡೆದ್ರೆ ಸಾಕು, ಅದು ಬೇಯ್ತಂತೆ. ಅದನ್ನು ನೋಡೋಣ ಗೈಸ್ ಯಾವ ರೀತಿ ಬೇಯುತ್ತೆ ಏನಿಲ್ಲ ಅನ್ನೋದು. ನಮ್ಮ ತಂಗಿಯವರು ಅದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನು ಅಲ್ಲಿ ಹಾಕ್ತಾವೆ. ಈಗ ಮಾಚಿಬಿಟ್ರು ನೋಡಪ್ಪ. ಓಕೆ ವಿಸಲ್ ಹಾಕ್ಬಿಟ್ರು. ಇಲ್ಲಿ ಯಾವ ಥರ ವಿಸಲ್ ಕೊಡುತ್ತೆ ಅಂತ ನೋಡೋಣ. ಹಚ್ಚು ಮಾಡೋಣ. ಹಚ್ಚಿದೆಯಲ್ಲ? ಹಾಂ, ಬೆಂಕಿ ಹಚ್ಚಿದೆ. ಈಗ ಒಂದು ವಿಸಲ್, ಒಂದೇ ವಿಸಲ್ ಅಲ್ಲ, 2 ವಿಸಲ್ ಗ್ಯಾಸ್. 2 ವಿಸಲ್ ಹಚ್ಚಿದರೆ ಅದು ಸಖತ್ತಾಗಿ ಬೇಯ್ತಂತೆ. 2 ವಿಸಲು ಬೇಯ್ದು ನಮಗೆ ಟೇಸ್ಟ್ ಮಾಡೋಕ್ಕೆ ಸಖತ್ತಾಗಿರುತ್ತೆ, ಹಾಗೆ ಚೆನ್ನಾಗಿರುತ್ತೆ ಪಲಾವು. ಯಾರ್ಯಾರಿಗೆ ಪಲಾವ್ ಚೆನ್ನಾಗಿ ನಾನು ಟೇಸ್ಟ್ ಆದಮೇಲೆ ಹೇಳ್ತೇನೆ ಗ್ಯಾಸ್. ಈಗ ಹಾಗೆ ಅದ್ರ ಪಕ್ಕದಲ್ಲಿ ಮುಳುಗಾಯಿ ಪಲ್ಯ ಮಾಡ್ತಾಯಿದ್ದಾರೆ ಅವರು. ಅದು ಆಗಲೆಲ್ಲ ಬೇಕಲ್ಲ ಪಲಾವ್, ಬೆಳಗಿನ ಜಾವ ನಾಷ್ಟ ಅಷ್ಟೇ. ಓಕೆ ಗೈಸ್, ಅದು ಟೇಸ್ಟ್ ಆದಮೇಲೆ ಬಂದು ಹೇಳ್ತೇನೆ ಗೈಸ್, ಆಮೇಲೆ ಸಿಗೋಣ ಗೈಸ್. ಈಗ ಸ್ಪೆಷಲಿ ರೆಡಿ ಆಯಿತು. ಈಗ ನಮ್ಮ ಮನೆಯಲ್ಲಿ ಪಲಾವ್ ನೋಡಿ ಬೆಂದಿದೆ, ಹೋಗಿ ಆ ಥರ ಬರ್ತಾಯಿದೆ. ಸ್ಮೆಲ್ ಗೈಸ್ ಸೂಪರ್ ಆಗಿದೆ ಗೈಸ್. ಕಲರ್ ಈ ಥರ ಆಗಿದೆ, ಮಿಕ್ಸ್ ಮಾಡ್ತವ್ರೆ. ಈಗ ಪಲಾವ್ ಯಾವ ರೀತಿ ಚೇಂಜಸ್ ಆಗುತ್ತೆ ನೋಡಿ. ಹೋಗಿ ನೋಡಿ, ಅಲ್ಲಿ ಬರ್ತದೆ ಸುಗಂಧ ಭರಿತ ಪಲಾವ್ ಸಖತ್ತಾಗಿದೆ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಟೇಸ್ಟ್ ಮಾಡೋಣ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಹೇಳಿ, ಪಲಾವ್ ಭಾಳ ಸಲ ಮಾಡ್ಯಾವಲ್ಲ ನಾವು. ಪಲಾವ್ ವಿಡಿಯೋ ಈ ಸಲ ಮಾಡ್ತೀವಿ ಅಷ್ಟೇ. ಸಖತ್ತಾಗಿದೆ. ಈಗ ಪಲಾವ್ ಬಾಯಲ್ಲಿ ಏನಿರ್ತಾ ಇದೆ. ಅಂಗಡಿಯಲ್ಲೇ ಹೋದರೂ ಯಾವುದೋ ಅಂಗಡಿಯಲ್ಲಿ ಹೋಗಿ ಕೇಳಿದರೆ 40-50 ರೂಪಾಯಿ ಒಂದು ಚಮಚ ಹಾಕಿ 50-60 ರೂಪಾಯಿ ತಗೋತಾರೆ. ಮನೆಯಲ್ಲಿ ಸಖತ್ತಾಗಿ ಮಾಡ್ತವ್ರೆ. ಏನಾದ್ರು ಕೆಲಸ ಏನಿದೆ ಏನೋ ಸ್ಪೆಷಲ್ ಡೇ ಇದ್ದಾಗ ಮನೆಯಲ್ಲಿ ಮಾಡಿಕೊಂಡು ಮಾಡಿ ತಲೆ ತಿಂತಾ ಇರ್ತೀವಿ. ನಮ್ಮ ತಂಗಿ ಹೋದ್ಮೇಲೆ ನಮ್ಮ ತಾಯಿ ಮಾಡ್ತಾಳೆ ಲಿಮಿಟೆಡ್ ಎಲ್ಲ ಮುಗೀತು. ನೋಡೋಣ ಈಗ ಟೆಸ್ಟ್ ಮಾಡೋಣ. ನಡಿಲ್ಲ ಆಯ್ತು ಟೆಸ್ಟ್ ಬೇಕಾ ನೋಡ್ರಿ. ಬೆಳಗ್ಗೆ ಜಾವ ಗೊಂಬೆ ಕರೆಕ್ಟಾಗಿ ಹುಡುಕೊಂಡು ಸುಗಂಧ ಭರಿತ ವಾಸನೆಯನ್ನು ಹುಡ್ಕೊಂಡು ಕರೆಕ್ಟಾಗಿ ಮನೆಗೆ ಬಂದಿದ್ದಾಳೆ ಗೊಂಬೆ. ಒಂದು ಬಂಗಾರಿ ನಮ್ಮ ಅಕ್ಕನ ಮಗಳು ಚೈತನ್ಯ ಅಂತೇಳಿ. ಟೆಸ್ಟ್ ಮಾಡೋಣ. ಹೇಳಿ ಟೆಸ್ಟ್ ಆಗತ್ತೆ. ಸ್ವಲ್ಪ ಟೆಸ್ಟ್ तू भी देखनी है खाना मुझे टेस्ट ಹೆಂಗಿದೆ ನೋಡ ಟೇಸ್ಟ್ ಹೆಂಗೈತೆ ಗಜು ಸಕ್ಕತ್ತಾಗಿದೆ ನೋಡಿ. ಮಾಮನ ಕುಂದಿಸ್ತಾಳೆ ಇಲ್ಲೇ ತಿನ್ನಲಿ ಅದೇ ನೋಡಿ. ತುಂಬ ಹಸು ಆಗ್ತಾಳೆ. ಹಾಗೆ ಎರಡು ಟೇಸ್ಟ್ ನೋಡಲಿ ನಮ್ಮ ತಂಗಿ ಟೇಸ್ಟ್ ಯಾವ ರೀತಿ ಇದೆ. ಪಕ್ಕದ ಮನೆಯಲ್ಲಿ ಅವರು ಬೆಸ್ಟ್ ಫ್ರೆಂಡ್ ಇದ್ದಾರಂತೆ. ಟೇಸ್ಟ್ ಕೊಡಮ್ಮ, ಟೇಸ್ಟ್ ಕೊಡಮ್ಮ. ಬಾಯಿ ಚೈತನ್ಯ ಅವ್ರೆ ಬೆಳಗ್ಗೆ ಜವಾದಿಂದ ಇಲ್ಲಿ ಗಂಟ ನೋಡ್ಕೊಂಬಂದ್ರೆ ನಾನು ಅನ್ಕೊಂಬಂದ್ರೆ ಇಷ್ಟು ಮಾಡ್ರಿ ರೀ. ಹೋಳಿ ಹಬ್ಬ ಇವತ್ತು ನಾವು ನಮ್ಮನ್ನ ಮರೆತು ಎಲ್ಲ ಹೋದಂಗಿತ್ತು. ಸೂಪರ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ನಿಮಗೂ ಈ ಥರ ಪಲಾವ್ ಬೇಕಂದ್ರೆ ಮಾಡ್ಕೊಂಡು ತಿನ್ನಿ. ನಮ್ಮ ವಿಡಿಯೋಯಿಂದ ಒಳ್ಳೆ ಚೆನ್ನಾಗಿದ್ರೆ ನೀವೇ ಮಾಡಿ ಟೇಸ್ಟ್ ಮಾಡಿ ಪಲಾವ್ನ. ತಂಗಿ ಮಾಡೋದು ಸ್ಪೆಷಲು ಹೋಳಿ ಹಬ್ಬದ. ಓಕೆ, ಎಲ್ರಿಗೂ ಹಾರ್ದಿಕ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.